9-10 ತಿಂಗಳಿಂದ ಮಾನ್ಯ ತಹಶೀಲ್ದಾರ್ ಯಾವತ್ತು ಈ ಇದಕ್ಕೆ ಬಂದ್ರು ಅವತ್ತಿನಿಂದ ಭ್ರಷ್ಟಾಚಾರದ ಕೂಪಣ ಈ ತಾಲೂಕಲ್ಲಿ ಆವರಿಸಿದೆ. ಜೊತೆಯಲ್ಲಿ ಜನಸಾಮಾನ್ಯರಿಗೆ ಜನಪ್ರತಿನಿಧಿಗಳಿಲ್ಲದಂಗೆ ಮೊನ್ನೆ ನಡೆದಂತ ಘಟನೆ, ಸುಮಾರು 50 ವರ್ಷದಿಂದ ಇಲ್ಲಿ ಕೆಲಸವನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ಮೊನ್ನೆ ನಡೆದಂತ ಘಟನೆ, VARAಗಳು ಯಾವ ರೀತಿ ವರ್ತನೆಯನ್ನ ಮಾಡ್ತಾರೆ, ಯಾವ ರೀತಿ ಇಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂತಕ್ಕಂಥದ್ದಕ್ಕೆ ಅನೇಕ ಸಾಕ್ಷಿಗಳೇ. ಅದನ್ನ ಇಲ್ಲಿ ಮಾತಾಡಲ್ಲ. ನಾನು ಮೊನ್ನೆ ಅದನ್ನ ನಮ್ಮ ಮಂತ್ರಿಗಳಿಗೆ ಸೂಕ್ಷ್ಮವಾಗಿ ಹೇಳಿದ್ದೀನಿ. ಒಂದು ಕೆಲಸ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಯಾವ್ದಾರು ಮಾಡಿದಾರ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಯಾವ್ದಾರು ಆಗಿದೆಯಾ? ಯಾವ್ದಾರು ಒಂದು ಉದಾಹರಣೆಗಳಿಲ್ಲ. ಇಲ್ಲಿ ನಾನು ಈ ಆಫೀಸಲ್ಲಿ ಪೂರ್ವಭಾವಿ ಸಭೆಯನ್ನ ಮಾಡಿಲ್ಲ. ಕಳೆದ 6-7 ತಿಂಗಳಿಂದ ನಿಮ್ಗೆಲ್ಲ ಗೊತ್ತಿರಬೇಕು. ಯಾಕೆ ಮಾಡಿಲ್ಲ ಅಂತ ಅಂದ್ರೆ ಸಭೆಯನ್ನ ಮಾಡಿ ಅವ್ರಿಗೆ ಎಲ್ಲಾ ರೀತಿಯ ಸರ್ ಒಂದು ಇವತ್ತು ಸಮಸ್ಯೆಗಳ ಮಧ್ಯದಲ್ಲೂ ಸಹ 10 ಗಂಟೆಗೆ ಮಾಲಾರ್ಪಣೆಯನ್ನ ಅಲ್ಲಿ ಮಾಡಬೇಕು. ಸ್ವಚ್ಛತಾ ಕಾರ್ಯಕ್ರಮವನ್ನ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಈ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಒಂದು ಇಡೀ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನ ಮಾಡಬೇಕು ಅಂತ ಆದೇಶವನ್ನ ನಾವು ದಲಿತ ಮಕ್ಕಳು ಎಲ್ಲರೂ ಸೇರ್ಬೇಕು. ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಏನು ಅವಮಾನ ಮಾಡಿ ತಾಲೂಕು ಆಡಳಿತ ದಯಮಾಡಿ ನಾಳೆ 10 ಗಂಟೆಗೆ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ದಯಮಾಡಿ ತಾಲೂಕು ಕಚೇರಿ ಮುಂದೆ ಬರಬೇಕು. ಏನು ಭ್ರಷ್ಟ ತಾಲೂಕು ಆಡಳಿತ ವಿರುದ್ಧ ನಾಳೆ ಪ್ರತಿಭಟನೆ ಇದೆ. 10 ಗಂಟೆ ದಯಮಾಡಿ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು, ದಲಿತ ಸಮುದಾಯ ಅಲ್ಲ, ಅಂಬೇಡ್ಕರ್ ಅನುಯಾಯಿಗಳು ಎಲ್ಲರೂ ಸಹ ಏನು ಅಂಬೇಡ್ಕರ್ ಒಂದು ಭಿಕ್ಷೆ ಎಲ್ಲ ಅನ್ನ ತಿಂತಾರೆ ಎಲ್ಲರೂ ಬರ್ಬೇಕು. ಇವತ್ತು ಸಂವಿಧಾನ ಯಾರಪ್ಪ ಮೇಲೆ ಸೊತ್ತಲ್ಲ, ಸಂವಿಧಾನ ಯಾರಪ್ಪ ಮೇಲೆ ಸೊತ್ತಲ್ಲ, ಸಂವಿಧಾನ ಎಲ್ಲರಿಗೂ ಬೇಕೇ ಸಂವಿಧಾನ. ಇವತ್ತು ಏನು ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಸಹ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಅನ್ನ ತಿಂತಿರೋದು. ದಯಮಾಡಿ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ನಾಳೆ 10 ಗಂಟೆಗೆ ಇದೇ ಜಾಗಕ್ಕೆ ಬರಬೇಕು. ಭ್ರಷ್ಟ ಆಡಳಿತ ಅಧಿಕಾರಿಗಳ ವಿರುದ್ಧ ದೊಡ್ಡ ಮಟ್ಟ ಪ್ರತಿಭಟನೆ ಮಾಡಬೇಕು. ಇದು ರಾಜ್ಯ ಮಟ್ಟಕ್ಕೆ ತಲುಪಬೇಕು. ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿಗೆ ತಲುಪುವಂತ ಕೆಲಸನ ನಾವು ಮೊನ್ನೆ ಶಾಸಕರ ಸಮ್ಮುಖದಲ್ಲಿ ಮಾಡ್ತೇವೆ. ಈ ಮೂಲಕ ಅವರಿಗೆ ನಾಳೆ 10 ಗಂಟೆಗೆ ಭ್ರಷ್ಟ ತಾಲೂಕು ದಂಡಾಧಿಕಾರಿಗೆ, ತಾಲೂಕು ದಂಡಾಧಿಕಾರಿಗೆ, ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ ತಾಲೂಕು ದಂಡಾಧಿಕಾರಿಗೆ ಆಗಲಿ 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 ಬೇಕೇ ಬೇಕು, ಬೇಕೇ ಬೇಕು, ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಮತ್ತೊಮ್ಮೆ ಕೈ ಮುಗಿದು ದಯವಿಟ್ಟು ಈಗ ಆಗಿರ್ತಕ್ಕಂಥ ಏನು ನಮ್ಮ ಮುಂದೆ ಅವಮಾನ ಇದೆಯಲ್ಲ, ಈ ಅವಮಾನಕ್ಕೆ ಸಾಕ್ಷಿ ಯಾರು ಅಂತಕ್ಕಂಥ ನಿಮ್ಗೆಲ್ಲ ಈಗಾಗಲೇ ಗೊತ್ತಾಗಿದೆ. ಇದಕ್ಕೆ ಮೂಲ ಕಾರಣ ತಾಲೂಕು ಆಡಳಿತ. ಅವ್ರಿಗೆ ಈ ಕೂಡಲೇ ಮಾನ್ಯ ಕಂದಾಯ ಸಚಿವರನ್ನ, ಸಮಾಜ ಕಲ್ಯಾಣ ಸಚಿವರನ್ನ, ಸ್ವಾಮಿ ತಮ್ಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾನು ಶಾಸಕರಾಗಿ ನಿಂತಿದ್ದೀನಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆ. ಇವತ್ತು ಮಂತ್ರಿಗಳಾಗಿದ್ದಾರೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದನ್ನ ಕೂಡಲೇ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು. ಇದನ್ನ ಈ ಇಡೀ ತಾಲೂಕಿನ ಸಮಾಜದ ಪರವಾಗಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ತಾತ್ಸಾರ ಮಾಡಿದ್ರೆ ಇಡೀ ಸಮಾಜಕ್ಕೆ ತಾತ್ಸಾರ ಮಾಡ್ದಂಗೆ, ಇಡೀ ದೇಶದ ಸಂವಿಧಾನಕ್ಕೆ ತಾತ್ಸಾರ ಮಾಡ್ದಂಗೆ ಆಗುತ್ತೆ ಅಂತಕ್ಕಂಥದ್ದನ್ನ ಮನವಿಯನ್ನ ಮಾಡ್ತಾ ನನ್ನೆಲ್ಲ ಬಂಧುಗಳಲ್ಲಿ ವಿನಂತಿಯನ್ನ ಮಾಡ್ತೀನಿ. ತಾವೇನಿವತ್ತು ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮವನ್ನ ಮಾಡಬೇಕು ಅಂತಕ್ಕಂಥ ಸಮಾಜದ ಎಲ್ಲ ಹಿರಿಯ ಮುಖಂಡರುಗಳು ಹೇಳಿದ್ರಿ, ಅದರ ಪ್ರಕಾರ ಇವತ್ತು ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮ ಆಗಲಿ. ಇದರಲ್ಲಿ ಅಡೆತಡೆ ಆಗಿದೆ, ಅಗೌರವ ಆಗಿದೆ. ಇದನ್ನೆಲ್ಲ ನಾವು ನುಂಗ್ಕೊಂಡು ಸರ್ಕಾರಕ್ಕೆ ಮುಂದಿನ ಹೆಜ್ಜೆಯನ್ನ ಏನ್ ಮಾಡ್ತೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾ, ಮುಂದಿನ ದಿವಸಗಳಲ್ಲಿ ಯಾವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಅದ್ದೂರಿಯಾಗಿ ಮಾಡಬೇಕು ಅಂತ ಇದ್ರೆ ಅದನ್ನ ಸಮಾಜದ ಎಲ್ಲ ಮುಖಂಡರುಗಳನ್ನ ಒಳಗೂಡಿಸಿ ಮತ್ತೊಂದು ಮೀಟಿಂಗ್ ಅನ್ನ ಮಾಡಿ, ಅವತ್ತು ಸಹ ಅಗೌರವ ಆಗಬಾರ್ದು. ಸರ್ಕಾರದ ದುಡ್ಡಿಲ್ಲ ಅಂದ್ರೆ ಸಮಾಜದ ಮುಖಂಡರುಗಳು ದುಡ್ಡು ಹಾಕ್ತಾರೆ, ಆದ್ರೆ ಈ ತರದ ಅವಮಾನವನ್ನ ಮಾಡಬಾರ್ದು ಅಂತಕ್ಕಂಥದ್ದನ್ನ ಸಂದರ್ಭದಲ್ಲಿ ವಿಷಾದವನ್ನು ಅವಮಾನ
ಅವಮಾನ ಮಾಡಿದ ಅಧಿಕಾರಿಗೆ ಹೇಳಿ ಶುಭಾಶಯಗಳು. ನಮ್ಗೆ ಎಷ್ಟು ನಾವೀಗ ನಮ್ಮ ಸ್ನೇಹಿತರು ಹೇಳಿದಾಗ ನಾವು 60,000-70,000 ದಲಿತರು ನಾವು ಈ ತಾಲೂಕಲ್ಲಿದ್ದೀವಿ. ಪ್ರತಿ ವರ್ಷ ನಾನು ಒಂದು 50 ವರ್ಷದಿಂದ ನೋಡ್ಕೊಂಡ್ ಬರ್ತಿದ್ವಿ. ಬಹಳ ಏಪ್ರಿಲ್ 14 ಬಹಳ ಅದ್ದೂರಿ ಕಾರ್ಯಕ್ರಮನ ನಾವು ಆಚರಿಸ್ಕೊಂಡು ಬಂದಿದ್ದು. ಹಾಗೂ ಮೊನ್ನೆ ಶಾಸಕ ಸಮ್ಮುಖದಲ್ಲಿ ಸಭೆ ಮಾಡಿದ್ರು. ಏಪ್ರಿಲ್ 14 ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೋಬೇಕು, ಹೆಂಗೆ ಮಾಡ್ಕೋಬೇಕು ಅಂತ ಶಾಸಕರು ಅನುಮತಿ ಎಲ್ಲ ಅಧಿಕಾರಿಗಳು, ಈ ತಾಲೂಕಿನ ಎಲ್ಲ ಅಧಿಕಾರಿಗಳು ಬಂದಿದ್ರು. ಇವತ್ತು ಅಧಿಕಾರಿಗಳು ಇರಲಿ, ಇಲ್ಲಿ ಬಂದು ನೋಡಿದಾಗ ಇದೇನು ಅಂಬೇಡ್ಕರ್ ಸ್ಟ್ಯಾಚ್ಯೂನೋ ಅಥವಾ ಇದು ಸ್ವರ್ಣ ದಿನನೋ ಅಥವಾ ಇಲ್ಲಿ ತಾಲೂಕು ಇದೆಯೋ ಸತ್ತೋಗಿದೆಯೋ ಅಥವಾ ದಂಡಾಧಿಕಾರಿಗಳು ಇದ್ರ ಬಗ್ಗೆ ನಿನ್ನೆ ನಾವು ಹೋಗಿ ಅವ್ರು ಸೂಚನೆ ಕೊಟ್ಟು, ಸರ್ ದಯಮಾಡಿ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು, ಆ ಮರಗಳ ಗಿಡಗಳೆಲ್ಲ ಕಡಿಸ್ಬೇಕು, ಎಲ್ಲ ರೀತಿಯಲ್ಲಿ ಮಾಡಿ ನೀವು ಸಿಬ್ಬಂದಿಗಳು ಕರೆಸಿ ಪ್ರತಿ ವರ್ಷದಿಂದ ಭಾಳ ಗ್ರ್ಯಾಂಡಾಗಿ ಮಾಡ್ತಾ ಇದೀವಿ. ನೀವು ಹೊಸ್ದಾಗಿ ಬಂದಿದ್ದೀರಿ, ಸ್ವಲ್ಪ ಅಚ್ಚುಕಟ್ಟ ಮಾಡಬೇಕು ಅಂತ ನಾವು ಅವ್ರಿಗೆ ಸೂಚನೆ ಕೊಟ್ಟು, ಆದರೂ ಅವ್ರು ಮಾಡ್ತೀನಿ ಸಿರಿಸ್ತಾರೋ ತಹಸೀಲ್ದಾರ್ ಡೆಪ್ಟಿ ತಹಸೀಲ್ದಾರ್ ಸಿಬ್ಬಂದಿ ಎಲ್ಲ ಕರೆಸಿ ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡಿಸಿದ್ರು. ಇವತ್ತು ಬೆಳಗ್ಗೆ ನಮಗೆ ನಾವು ಇಲ್ಲಿ ಹೋಗ್ಬೇಕಾದ್ರೆ ನೋಡಿದ್ರು, ನಾವೆಲ್ಲ ಸ್ನೇಹಿತರೆಲ್ಲ ಏನಣ್ಣ ಅಷ್ಟೆಲ್ಲ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇಡೀ ದೇಶದಾದ್ಯಂತ ಎಲ್ಲಾ ರಾಷ್ಟ್ರಗಳನ್ನು ಪೂಜೆ ಮಾಡ್ತಾರೆ, ಒಳ್ಳೆ ಸತ್ತರಿಗೆ ಚೆಂಡು ಹಾಕ್ತಾರಲ್ಲ ಆ ರೀತಿ 12 ಚೆಂಡು ಹಾಕಿದ್ದಾರೆ ಅಂತ ಹೇಳಿದ್ರು. ಆದ್ರೂ ನಾವು ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಹೋಗಿ ಅಲ್ಲ ಅಷ್ಟು ಬೇಗನವ್ರು ಇವ್ರು ಚೇಂಜ್ ಮಾಡ್ಕೊಳ್ಬೇಕಾಯ್ತು. ಇವ್ರಿಗೆ ಬಹಳ ಸಾಕಾರ. ಇಲ್ಲಿ ತಾಲೂಕು ಏನಾಗಿದೆ ಅಂತಂದ್ರೆ ಯಾವನ ಮನೆ ಹಾಳು ಮಾಡ್ಬೇಕು, ಯಾವನಿಗೆ ಸತ್ತುರಾಣಿ ಖಾತೆ ಮಾಡ್ಬೇಕು ಅಥವಾ ದುಡ್ಡು ಇಸ್ಕೋಬೇಕು, ಇದು ದುಡ್ಡಿನ ಪಾಲಾಗ್ಬಿಟ್ಟಿದೆ ತಾಲೂಕು ಆಫೀಸು. ಇಂಥ ಕಾರ್ಯಕ್ರಮಗಳಿಗೆ ಇವ್ರಿಗೆ ಒಳ್ಳೆ ಕಾರ್ಯಕ್ರಮ ಮಾಡಬೇಕು. ಒಳ್ಳೆ ಜನಗಳಿಗೆ, ತಾಲೂಕಿನ ಜನಗಳಿಗೆ ಯಾರು ಕೇಳ್ತಾರೆ ಏನು ಅಂತ ದಲಿತರ ಬಗ್ಗೆ ಅವ್ರಿಗೆ ಭಯನೇ ಇಲ್ಲ. ಯಾರು ಅಧಿಕಾರಿಗಳು ಇದ್ರ ಬಗ್ಗೆ ಕೇರ್ ಮಾಡಿಲ್ಲ. ಅದಕ್ಕೆ ಶಾಸಕರಿಗೆ ಒಂದು ಮನವಿ ಮಾಡ್ಕೊಡ್ತಾ ಇದ್ವಿ. ಈಗ DC ಬರಬೇಕು, ನಾವ್ ಇಲ್ಲಿಂದ ಹೇಳಲ್ಲ. ಇದು ಯಾಕಾಗಿದೆ ಅಂತಂದ್ರೆ ಇಡೀ ರಾಜ್ಯದಾದಂತ ಇದು ನಾಳೆಯಿಂದ ನಾವು ಬಟ್ಟೆ ಬಿಚ್ಚಿಕೊಂಡು ಉಗ್ರವಾದ ಹೋರಾಟ ಮಾಡ್ತೇವೆ. ಇದಾಗಿರೋದು ಇದೇ ಪ್ರಥಮ. ನೀವು ಗೊತ್ತಿದ್ದೀರಿ, ಇಡೀ ಬೇಲೂರು ತಾಲೂಕಲ್ಲಿ ಇಂಥ ಸ್ಟ್ಯಾಚ್ಯೂನ ಇಡೀ ರಾಜ್ಯದಲ್ಲಿಲ್ಲ. ಇಂಥ ಅಂಬೇಡ್ಕರ್ ಸ್ಟ್ಯಾಚ್ಯೂ ನಿಲ್ಲಿಸಿದ್ದಾರೆ ಪಾಪ ಲಿಂಗೇಶಣ್ಣವರು, ಮಾಜಿ MLA ಗಳು. ಅವ್ರು ನಿಲ್ಲಿಸಿರೋದಕ್ಕೆ ಇದೇ ದಂಡಾಧಿಕಾರಿಗಳು, ಇದೇ ತಾಲೂಕು ಆಡಳಿತ ಇವತ್ತು ನಮ್ಗೆ ಅವಮಾನ ಆಗಿದೆ. ಅದರಿಂದ ದಯಮಾಡಿ ಶಾಸಕರು ಇವತ್ತು ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ನಾವು ಶಾಸಕರೇ ನಿಮ್ ಕೆಲಸ ನೀವು ಮಾಡಿದಿರಾ, ನಿಮ್ ಜೊತೆ ನಾವಿರ್ತೇವೆ. ಇಡೀ ನಮ್ಮ ಸಮುದಾಯದವರು ಕಾರ್ಯಕ್ರಮನ ಬಹಿಷ್ಕಾರ ಮಾಡ್ತೀವಿ. ತಾಲೂಕ್ ಕಚೇರಿ, ತಾಲೂಕ್ ಆಡಳಿತ, ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಥಿತಿಯನ್ನ ನೋಡಿದ್ರೆ, ರಾತ್ರಿ ನಾನು ಇಲ್ಲಾಸೆ ಪಾಸಾದೆ, ಲೈಟಿಂಗ್ಗಳನ್ನ ನೋಡಿದ್ರೆ ಇದು ನಿಜವಾಗ್ಲೂ ಸಹ ಇದು ಇಡೀ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಮೊನ್ನೆ ನಮ್ಮ ಕಂದಾಯ ಸಚಿವರು, ಹಾಸನ ಜಿಲ್ಲೆಯ ಸಚಿವರು ಈ ಆವರಣಕ್ಕೆ ಬಂದು ಇವತ್ತು ಜನಸಂಪರ್ಕ ಸಭೆಯನ್ನ ಮಾಡಿದರು. ಇದು ಅವ್ರಿಗೆ ಕೊಡ್ತಕ್ಕಂಥ ಗೌರವನ? ಬಹುಶಃ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ದರ್ಪದಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿಗೆ ಅಗೌರವವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾ, ಇದನ್ನ ಸರ್ಕಾರದಲ್ಲಿ ಪ್ರಸ್ತಾವನೆಯನ್ನ ಮಾಡ್ತಕ್ಕಂಥದ್ದು ಮಾಡ್ತೀನಿ. ಸಂಬಂಧಪಟ್ಟ ಮಂತ್ರಿಗಳಿಗೆ ತಾಲೂಕು ಆಡಳಿತ ಇವತ್ತು ಎಚ್ಚರಿಸಲಿಲ್ಲ. ಇಡೀ ಸಮುದಾಯ ಆಕ್ರೋಶಕ್ಕೆ ಬಲಿಯಾಗಿದೆ. ಅವ್ರನ್ನ ಕ್ಷಮಾಪಣೆಯನ್ನ ಕೇಳಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ದಿನಾಚರಣೆಯನ್ನ ಇವತ್ತು ಮಾಡ್ತಾ ಇದ್ದೀನಿ. ದಯವಿಟ್ಟು ನಾನು ಸಮಾಜದ ಎಲ್ಲ ಮುಖಂಡರುಗಳಲ್ಲಿ ನಿಮಗೆ ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ, ಯಾರೋ ಆಕ್ರೋಶಕ್ಕೆ ಬಲಿಯಾಗಬೇಡಿ. ಇದಕ್ಕೆ ಏನು ಮೂಲ ಕಾರಣ ಆಗಿರ್ತಕ್ಕಂಥ ತಹಶೀಲ್ದಾರ್ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ತಮ್ಮ ಮೂಲಕ ತಾಕೀತನ್ನ ಮಾಡ್ತೀನಿ. ಇದು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆಲ್ಲ ಅವಮಾನ ಮಾಡಿರ್ತಕ್ಕಂಥದ್ದು, ಇಡೀ ಸಮಾಜಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು, ಇಡೀ ದೇಶದ ಜನತೆಗೆ ಅವಮಾನ. ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಶ್ವ ಪೂಜಿಸುತ್ತೆ, ಆದ್ರೆ ನಮ್ಮ ಬೇಲೂರು ತಾಲೂಕು ಅಗೌರವ, ವಿಶೇಷವಾಗಿ ಸಮುದಾಯವನ್ನು ಗೌರವಿಸುವಂತ ಮುಖಂಡರುಗಳಿಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಲ್ಲಿ ವಿಶೇಷವಾಗಿ ನಾನು ಅವರ ವಿಷಾದವನ್ನ ವ್ಯಕ್ತಪಡಿಸ್ತೀನಿ. ಈ ವ್ಯವಸ್ಥೆಗೆ ಇವತ್ತು ಬಂದು ತಲುಪಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಇಡೀ ಇಲ್ಲಿರ್ತಕ್ಕಂಥ 2 ಲಕ್ಷ ಜನಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು. ಒಬ್ಬ ತಹಶೀಲ್ದಾರರು 2 ಲಕ್ಷ ಜನಕ್ಕೆ ಅವಮಾನ ಮಾಡಿರ್ತಕ್ಕಂಥ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಅವಮಾನ ಆಗಿದೆ. ಅದಕ್ಕೆ ನಾನು ಈ ಸಂದರ್ಭ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತಕ್ಕಂಥದ್ದು, ತಾವು ಬಹಿಷ್ಕಾರವನ್ನ ಆಗ್ತಾ ಇದ್ದೀರಾ. ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಿಕ್ಷೆಯಿಂದ ಶಾಸಕನಾಗಿರ್ತಕ್ಕಂಥದ್ದು. ನೀವು ಒಳಗಡೆ ಹೋಗ್ಬೇಡಿ ಅಂದ್ರೆ ನಾನು ಯಾವುದೇ ಕಾರಣದಿಂದ ಹೋಗಲ್ಲ. ಗೌರವಾನ್ವಿತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಅಂತಕ್ಕಂಥದ್ದಕ್ಕೆ ತುಂಬಾ ವ್ಯವಸ್ಥಿತವಾಗಿ ಅಲ್ಲಿ ಸಮಾಜದ ಎಲ್ಲ ಮುಖಂಡರುಗಳು ನಾವು ಮಾಲಾರ್ಪಣೆಯನ್ನ ಮಾಡಿದ್ವಿ. ಅದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವವನ್ನು ಸಮರ್ಪಣೆಯನ್ನ ಮಾಡಿದ್ವಿ. ಅದ್ರ ಜೊತೆ
ಏನು ಅವ್ಯವಸ್ಥೆ ನಿಜವಾಗ್ಲೂ ಸಹ ಎಲ್ಲೋ ಒಂದು ಕಡೆ ದುಃಖಕರ ಆಗ್ತಾ ಇದೆ. ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ನಾನು ಇವಾಗ ತಾವು ಇದು ಮಾಡ್ತಾ ಇದ್ರಿ TC ಅವ್ರು ಬರಬೇಕು ಅಂತ, ಅವರು ಸಹ ಜಿಲ್ಲೆನಲ್ಲಿ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇರ್ತಾರೆ. ನಾನು ಅವರ ಪರವಾಗಿ ನಿಮ್ಮಲ್ಲಿ ಏನು ನಾಳೆಯಿಂದ ಅವರು ಇದ್ರ ಬಗ್ಗೆ ಶಿಸ್ತು ಕ್ರಮ ಕೈಗೊಂಡಿಲ್ಲ, TC ಅವರಾಗಲಿ ಸರ್ಕಾರ ಆಗಲಿ ಇದಕ್ಕೆ ಉಗ್ರ ಹೋರಾಟಕ್ಕೆ ನಾವೆಲ್ಲ ರೆಡಿ ಆಗೋಣ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಈಗ TC ಬರೋವರೆಗೂ ನಾವು ಧರಣಿ ಮಾಡೋಣ ಅಂತಕ್ಕಂಥದ್ದು ಬೇಡ. ಇವತ್ತು ದಯವಿಟ್ಟು ನೀವೆಲ್ಲ ನನ್ನ ಸಮಾಜದ ಎಲ್ಲ ದಲಿತ ಮುಖಂಡರುಗಳಲ್ಲಿ ಕ್ಷಮಾಪಣೆಯನ್ನು ಕೇಳಿ ತುಂಬಾ ದುಃಖಗ್ರಸ್ತನಾಗಿ ನಾನು ಇಲ್ಲಿಂದ ತೆರಳುತ್ತಾ ಇದ್ದೀನಿ.